ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಯಿಗೆ ಅವಳ ತಪ್ಪು ಅರಿವಾಗಿ ಅಳ್ತಾನೆ ಇದ್ದಾಳೆ, ಗೊಳೋ ಅಂತ ಅಳ್ತಾನೆ ಇದ್ದಾಳೆ ನಿನ್ನೆಯಿಂದನೂ. ಅದನ್ನು ಸಮಾಧಾನ ಮಾಡೋಕ್ಕೆ ಪ್ರೇಮ ಸಖತ್ತು ಪ್ರಯತ್ನ ಪಡ್ತಿದ್ದಾನೆ. ಎಷ್ಟೇ ಪ್ರಯತ್ನ ಪಟ್ಟರು ಅವಳು ಸಮಾಧಾನ ಆಗ್ತಿಲ್ಲ. ಮಮ್ಮಿಗೆ ನಾನು ತುಂಬ ನೋವು ಕೊಟ್ಬಿಟ್ಟೆ, ನಮ್ಮ ಮಮ್ಮಿ ಅಷ್ಟೆಲ್ಲ ನನ್ನ ಇಷ್ಟಪಟ್ಟರು, ನಾನು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಅವರು ನನಗೆ ಒಂದು ಮಾತು ಆಡಲಿಲ್ಲ. ನಿನ್ನೆ ಕೂಡ ಆ ಥರ ಎಲ್ಲ ನಡೆದಿದ್ದಕ್ಕೂ ತಿರ್ಗಾ ಏನೂ ಮಾತಾಡಲಿಲ್ಲ. ನಮ್ಮ ಮಮ್ಮಿಗೆ ಭಾಳ ನೋವು ಕೊಟ್ಬಿಟ್ಟಿದ್ದೀನಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಗೊಳೋ ಅಂತ ಅಳ್ತಾಳೆ. ಆವಾಗ ಪ್ರೇಮ ಹೇಳ್ತಾನೆ, ಹೋಗು ನಿಮ್ಮ ಮಮ್ಮಿ ಹತ್ರ ಸಾರಿ ಕೇಳು, ನಿಮ್ಮ ಮಮ್ಮಿ ತಪ್ಕೋ, ಆವಾಗ ಅವರಿಗೆ ಸಿಟ್ಟೆಲ್ಲ ಹೋಗುತ್ತೆ, ನಿನ್ನ ಕ್ಷಮಿಸ್ಬಿಡ್ತಾರೆ ಅಂತ. ಅದಕ್ಕೆ ಇವಳು ಮಾಯಿ ಹೇಳ್ತಾಳೆ, ಏನು ಬೇಕಾಗಿಲ್ಲ ಪ್ರೇಮ್, ಕ್ಷಮಿಸೋದಿಲ್ಲ. ದೊಡ್ಡಮ್ಮಂಗೆ ಕಡಿಮೆ ಕಷ್ಟ ಕೊಟ್ಟಿದ್ದಾಳೆ ಅವಳು, ಕಡಿಮೆ ಕೊಟ್ಟಿಲ್ಲ. ಎಷ್ಟೆಲ್ಲ ಅವ್ರು ಪ್ರೀತಿ ತೋರಿಸಿದ್ರು ಇವಳು ಎಲ್ಲದರಲ್ಲೂ ಕೆಟ್ಟದ್ದೇ ಮಾಡಿದ್ದಾಳೆ. ಇವಳು ರಾಯಿನ ಕ್ಷಮಿಸೋದೇ ಬೇಡ. ರಾಯಿ ಹೋಗಲಿ, ಅವಳು ಅಲ್ಲಿ ದ್ವಾರಕಾಗೆ ಹೊರಟೋಗ್ಲಿ, ದೊಡ್ಡಮ್ಮನ ಜೊತೆ ಇರೋದು ಬೇಡ, ದೊಡ್ಡಮ್ಮಗೆ ತುಂಬ ಹಿಂಸೆ ಕೊಟ್ಟಿದ್ದಾಳೆ ಅವಳು ಅಂತೇಳಿ ಜೋರು ಮಾಡ್ತಾಳೆ. ಅದಕ್ಕೆ ಪ್ರೇಮಕ್ಕೆ ಸಿಟ್ಟು ಬಂದುಬಿಡುತ್ತೆ. ನಿಮ್ದು ಎಷ್ಟಿದೆಯೋ ಕೆಲಸ ಅಷ್ಟು ನೋಡ್ಕೊಳ್ಳಿ, ಪಾಪ ಅವ್ರ ಅಮ್ಮ ಮಗಳು ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಿಮಗೆ ಯಾಕೆ ಅದೆಲ್ಲ ಕಟ್ಕೊಂಡು. ಅವಳಿಗೆ ಈಗ ನೋವಾಗಿದೆ, ಎಲ್ಲನೂ ಹಾಳು ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು ಅದಕ್ಕೇ ಅವಳು ಪಶ್ಚಾತ್ತಾಪ ಪಡ್ತಿದ್ದಾಳೆ. ಅವ್ರ ಅಮ್ಮ ಹತ್ರ ಅವಳು ಸಾರಿ ಕೇಳಬೇಕು, ಅದಕ್ಕೋಸ್ಕರ ಅವಳು ಇದು ಮಾಡ್ತಿದ್ದಾಳೆ. ಅವ್ರ ಅಮ್ಮನೂ ಪಾಪ ದುಃಖ ಪಡ್ತಿದ್ದಾರೆ. ಅದು ಅವ್ರು ಸರಿ ಹೋಗ್ತಾರೆ. ನಿಮಗೆ ಯಾಕೆ ಅವೆಲ್ಲ, ನಿಮ್ಮ ಪಾಡಿ ನೀವು ಸುಮ್ಮನಿರಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತಾನೆ. ಆವಾಗ ಇವಳು ಅನುಪಮ ಕೂಡ ಗೊಳೋ ಅಂತ ಅಳ್ತಿರ್ತಾಳೆ. ಆಮೇಲೆ ಕನ್ಸಲ್ಲಿ ಅವ್ರ ಅಮ್ಮನ್ನ ಕೇಳ್ತಾಳೆ, ಅಮ್ಮ ನಾನು ತಪ್ಪು ಮಾಡಿದ್ನ ಅಮ್ಮ, ರಾಯಿ ಯಾಕಮ್ಮ ನನ್ನನ್ನು ಇಷ್ಟಪಡಲ್ಲ, ನಾನು ಎಷ್ಟೆಲ್ಲ ಇಷ್ಟಪಡ್ತೀನಿ, ಅವಳು ನಾನು ಒಂಚೂರು ಇಷ್ಟಪಡಲ್ವಲ್ಲಮ್ಮ, ಯಾಕಮ್ಮ ಅಂತೇಳಿ. ಇಲ್ಲ ಮಗು, ಇಷ್ಟಪಡ್ತಾಳೆ ಅವಳು. ಈಗ ಅವಳು ತಪ್ಪಿನ ಪಶ್ಚಾತ್ತಾಪ ಆಗಿದೆ, ಅವಳು ಇವಾಗ ಬುದ್ಧಿ ಕಲ್ತಿದ್ದಾಳೆ. ಈಗ ಬಂದು ನಿನ್ನ ಹತ್ರ ಸಾರಿ ಕೇಳ್ತಾಳೆ. ನಾನು ನಿನಗೆ ಹೆಂಗೆ ಹೇಳಿದ್ನೋ ನೀನು ಅವಳಿಗೆ ಹಂಗೆ ತಿದ್ದಿ ಹೇಳು. ನೀನು ಹೇಳ್ದಂಗೆ ಅವಳು ಕೇಳ್ತಾಳೆ, ಇನ್ನೇನು ಮಾಡಲ್ಲ ಮಗು, ಕೇಳ್ತಾಳೆ ಹೋಗು ಅಂತೇಳಿ. ಅವಳಿಗೆ ಕನ್ಸಲ್ಲ ಆ ಥರ ಅವ್ರ ಅಮ್ಮ ಬಂದು ಹೇಳಿದ ಮೇಲೇ ಅವಳಿಗೆ ಮನವರಿಕೆ ಆಗುತ್ತೆ. ಆಮೇಲೆ ಅಳ್ತಾ ಕೂತಿರ್ತಾಳೆ ರೂಮಲ್ಲಿ. ಇವಳು ರಾಯಿ ಹೋಗಿ ಆ ರೂಮಿನ ಬಾಗಿಲ ಹತ್ರ ಅಳ್ತಾಳೆ, ಬಿಕ್ಕಿ ಅಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ಅನುಪಮ ಬಾಗಿಲು ತೆಗೆದು ನೋಡ್ತಾಳೆ. ಶಾಕ್ ಆಗುತ್ತೆ, ಮಗಳು ಅಳ್ತಾ ಇದ್ದಾಳೆ ಅಷ್ಟು ಜೋರಾಗಿ. ಅದನ್ನು ನೋಡಿ ಇವಳು ನಾಟಕ ಅನ್ಕೋತಾಳೆ ಮಾಯಿ. ಎಷ್ಟು ನಾಟಕ ಆಡ್ತಾಳೆ ಇವಳು, ಮತ್ತೇನು ಹಾಳು ಮಾಡೋಕ್ಕೋ, ದೊಡ್ಡಮ್ಮನ ಹತ್ರ ಎಲ್ಲ ಕಿತ್ಕೊ ತಿಂದಿದ್ದಾಳೆ, ಇನ್ನೇನು ಉಳಿಸಿದ್ದಾಳೆ, ಮತ್ತು ನಾಟಕ ಆಡ್ತಿದ್ದಾಳೆ ಇವಳು ಅಂತೇಳಿ. ಆಮೇಲೆ ಇಷ್ಟೆಲ್ಲ ಆಡಿದ್ರೂ ನಾಟಕ ಆಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಸಿಟ್ಟು ಬರ್ತಾ ಇರುತ್ತೆ ಮಾಯಿಗೆ. ಆದರೆ ಪ್ರೇಮಲ್ಲಿ ಅಡ್ಡ ಬರ್ತಾನೆ, ಏನೂ ಮಾಡೋಕ್ಕಾಗ್ತಿರಲ್ಲ. ಆದರೆ ರಾಯಿ ಮಾತ್ರ ಅಳ್ತಾಳೆ ಅಷ್ಟಿಷ್ಟಲ್ಲ ಅಷ್ಟು ಅಳ್ತಾಳೆ. ಮಮ್ಮಿ ಕ್ಷಮಿಸ್ತಾರೆ ನನ್ನನ್ನು ನಂಬಿ ಅವರು ಕಂಪ್ನಿಗೆ ಪಾರ್ಟ್ನರಾಗಿ ಮಾಡಿಕೊಂಡ್ರು, ಆದರೆ ನಾನು ಅದನ್ನು ಉಳಿಸ್ಲಿಲ್ಲ, ಹಾಳು ಮಾಡಿಬಿಟ್ಟೆ ನಾನು ಅಂತ ತುಂಬಾ ವ್ಯಥೆ ಪಡ್ತಾಳೆ. ಅಡುಗೆ ನೋಡಲಿಲ್ಲ, ಟೇಸ್ಟು ನೋಡಿ ಆಮೇಲೆ ಯಾರೋ ಬಂದು ಹೇಳ್ತಾರೆ, ಇಲ್ಲ ಹಂಗೇನಾಗಿಲ್ಲ, ಸ್ವಲ್ಪ ಜನಕ್ಕೆ ಹಂಗಾಗಿದೆ ಅಷ್ಟೇ, ಇನ್ನೆಲ್ಲರೂ ಚೆನ್ನಾಗೇ ಇದ್ದಾರೆ ತಿಂದವರೆಲ್ಲ, ಏನೂ ಆಗಿಲ್ಲ ಆ ಥರ, ಯಾರೋ ಬ್ಯಾಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದಕ್ಕೇನು ನೀವು ದುಃಖ ಪಡಬೇಕಾಗಿಲ್ಲ ಅಂತೇಳಿ. ಈ ಕಡೆ ಅನುಪಮ ಹೌದಾ ಅಂತೇಳ್ಬಿಟ್ಟು, ಆದರೆ ರಾಯಿ ಈ ಥರ ಮಾಡಿದ್ದು ತಪ್ಪು ಅನ್ನಿಸ್ತು ಅವಳಿಗೆ. ಆದರೆ ಹೇಳೋಕ್ಕಾಗಲ್ಲ, ಮಗಳಲ್ವ, ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸರಿ ಅಂತೇಳಿ ಸುಮ್ಮನಿರ್ತಾಳೆ. ಅವಳು ಬಾಗಿಲ ಹತ್ರ ಹೋಗಿ ಬಿಕ್ಕಿ ಅಳೋದನ್ನು ಕೇಳಿಸ್ಕೊಂಡು ಬರ್ತಾಳೆ. ಬಂದು ನೋಡ್ತಾಳೆ. ನೋಡಿದಾಗ ಅವಳಿಗೆ ಕರುಳು ಹಿಂಡಿದಂಗೆ ಆಗುತ್ತೆ. ಹೋಗಿ ತಪ್ಕೊಂಡು ಅಳ್ತಾಳೆ. ಆವಾಗ ಪ್ರಜ್ಞೆ ತಪ್ಪು ಹೋಗ್ತಾಳೆ ರಾಯಿ. ಮನೆಯವರೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ಪ್ರೇಮು ನೀರು ತಗೊಂಬ ಅಂತಾಳೆ. ನೀರು ತಂದು ಕೊಡ್ತಾನೆ. ಆವಾಗ ನೀರು ಕುಡಿಸಿದ ಮೇಲೆ ಪ್ರಜ್ಞೆ ಬರುತ್ತೆ. ಆಮೇಲೆ ಮಾತಾಡಿಸ್ತಾಳೆ, ಆಯಿತು ಮಗಳೇ, ಕ್ಷಮಿಸಿದ್ದೀನಿ, ನೀನು ಪಶ್ಚಾತ್ತಾಪ ಪಡಬೇಡ, ಅಳಬೇಡ, ಸುಮ್ಮನಿರು, ಆಯಿತು, ಎಲ್ಲ ಲೈಫಲ್ಲಿ ಒಂದು ಸಲ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ನೀನು ವ್ಯಥೆ ಪಡಬೇಡ, ಸುಮ್ಮನಿರು ಮಗಳೇ, ನಾನಿದ್ದೀನಿ, ಎಷ್ಟೇ ಕಷ್ಟ ಬಂದರೂ ನಾನಿದ್ದೀನಿ, ನೀನು ವ್ಯಥೆ ಪಡಬೇಡ, ಅಳಬೇಡ, ಸುಮ್ಮನಿರು ಅಂತ ಸಮಾಧಾನ ಮಾಡ್ತಾಳೆ. ಅದೆಷ್ಟೇ ಸಮಾಧಾನ ಮಾಡಿದ್ರು ರಾಯಿಗೆ ಸಮಾಧಾನ ಆಗ್ತಿಲ್ಲ. ಪಾಪ ಎಲ್ಲ ಹಾಳು ಮಾಡಿಬಿಟ್ನಲ್ಲ ನಾನು ಅಂತೇಳ್ಬಿಟ್ಟು ಅವಳಿಗೆ ದುಃಖ.
ಎಷ್ಟು ಅಂತ ಕಷ್ಟ ಕೊಡೋದು ಮಮ್ಮಿಗೆ. ಎಲ್ಲ ಕಷ್ಟ ಕೊಟ್ಟರು ಅವರೆಲ್ಲ ಸಹಿಸ್ಕೊಂಡು ನನಗೆ ಒಂದು ಮಾತು ಬೈಲಿಲ್ಲ, ಹೊಡಿಲಿಲ್ಲ, ಆ ಥರ ಸುಮ್ಮನಾಗ್ಬಿಟ್ರಲ್ಲ ಅಂಥೇಳಿ. ಈ ಕಡೆ ಮಾಯಿ ಈ ಸಖತ್ತು ಸಿಟ್ಟು ಮಾಡ್ಕೋತಾಳೆ. ಎಲ್ಲ ವಿಷಯದಲ್ಲೂ ಹಾಳು ಮಾಡಿದಲ್ದಲ್ಲೇ ಇದು ಬೇರೆ ನಾಟಕ ಆಡ್ತಾಳೆ ಇವಳು. ಎಲ್ಲವನ್ನು ಹಾಳು ಮಾಡಿಕೊಂಡು ಮತ್ತೆ ಮಮ್ಮಿನ ದೊಡ್ಡಮ್ಮನ ಪೂಸಿ ಹೊಡೆದು ಮತ್ತೆ ಎಲ್ಲ ಇರೋದು ಬರೋದೆಲ್ಲ ಕಿತ್ಕೊಂಡು ಅಂತ. ಇನ್ನು ಮನೆಯವರೆಲ್ಲ ಏನು ಮಾತಾಡ್ಕೊಳ್ತಾರೆ, ಈಗ ರಾಯಿನೂ ಮಮ್ಮಿನೂ ಒಂದಾಗ್ಬಿಟ್ರೆ ರಾಯಿ ಹೆಸರಿಗೆ ಮನೆಯೂ ಬರೆದು ಬಿಡ್ತಾಳೆ ಮಮ್ಮಿ, ಆವಾಗ ಏನೂ ಇಲ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಮತ್ತೆ ಅವಳಿಗೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಅವಳಿಗೆ ಬರೆದು ಬಿಡ್ತಾರೋ ನಮಗೇನು ಉಳಿಯಲ್ಲ ಅಂಥೇಳಿ. ಆವಾಗ ಪ್ರೇಮ ಅದೆಲ್ಲ ಕೇಳಿಸ್ಕೊಳ್ದಂಗೆ ಸುಮ್ಮನೆ ಇರ್ತಾನೆ. ಆದರೆ ಅವನಿಗೆ ಸಿಟ್ಟು ಅಂದರೆ ಸಿಟ್ಟು ಬರ್ತಾ ಇರುತ್ತೆ. ಎಷ್ಟು ಯಾವ್ಯಾವ ಥರ ಮಾತಾಡ್ತಾರೆ ಜನ, ಬರೀ ಆಸ್ತಿ ದುಡ್ಡಿಗೋಸ್ಕರನೇ ಹುಟ್ಟಿದಾರಲ್ಲ ಇವ್ರು ಎಂಥ ಜನ ಅಂತೇಳ್ಬಿಟ್ಟು ಅಷ್ಟು ಸಿಟ್ಟು ಮಾಡ್ತಾ ಇರ್ತಾನೆ. ಅಷ್ಟು ಸಿಟ್ಟು ಮಾಡಿದ್ರೂ ಹೇಳಂಗಿಲ್ಲ, ಬಿಡೋಂಗಿಲ್ಲ. ಏಕೆ ಅಂದರೆ ಅವನು ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಏನು ಅವನು ಹೇಳಿದ್ರು ಕೇಳೋರು ಇಲ್ಲ. ಆಮೇಲೆ ಪ್ರೇಮು ಅಮ್ಮ ಮಗಳನ್ನ ನೋಡಿಬಿಟ್ಟು ಸಮಾಧಾನ ಮಾಡ್ಕೊಳ್ತಾನೆ. ಸದ್ಯ ಸರಿ ಹೋದ್ರಲ್ಲ ಅದೇ ಪುಣ್ಯ ಅಂದ್ಕೊಂಡು ಇಬ್ಬರೂ ಆವಾಗ ಸರಿ ಹೋಗ್ತಾರೆ. ಪ್ರೇಮಗೂ ಖುಷಿ ಆಗುತ್ತೆ, ಇನ್ನು ಸರಿ ಹೋಗ್ತಾರೆ, ಇನ್ನೇನು ತೊಂದರೆ ಇಲ್ಲ, ಇನ್ನಿಬ್ಬರು ಸೇರಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಖುಷಿ ಆಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.